ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮನೆಯಲ್ಲೇ ಪಾಸ್ತಾಯಿಂದ ಕುರ್ಕುರೆನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಮಕ್ಕಳು ಕುರ್ಕುರೆ ಕೇಳಿದಾಗೆಲ್ಲ ಹೊರಗಡೆ ಹೋಗಿ ಪ್ಯಾಕೆಟ್ ಅಲ್ಲಿ ಸಿಗುವಂತ ಕುರ್ಕುರೆನ ಕೊಡಿಸ್ತಾ ಇರ್ತೀವಿ. ಅದ್ರ ಬದಲಾಗಿ ಹೆಲ್ತಿಯಾಗಿ ಮನೆಯಲ್ಲಿ ನಾನು ಹೇಳ್ಕೊಟ್ಟಿರಂಗೆ ಈ ವಿಧಾನದಲ್ಲಿ ಕುರ್ಕುರೆನ ಮಾಡ್ಕೊಡಿ. ಹೊರಗಡೆ ಕುರ್ಕುರೆ ಬೇಕು ಅಂತ ಕೇಳೋದೇ ಇಲ್ಲ, ಇದು ಅಂತ ಗ್ಯಾರಂಟಿ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಮತ್ತೆ ನಿಮ್ಮ ಮಕ್ಕಳಿಗೆ ಮನೆಯವರೆಲ್ಲರಿಗೂ ಇಷ್ಟ ಆಗೋದಂತೆ ಗ್ಯಾರಂಟಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಪಾಸ್ತಾ ಮೇಲೆ ಹಾಕ್ಲಿಕ್ಕೆ ಮಸಾಲಾ ಪುಡಿ ರೆಡಿ ಆಯ್ತು. ನಂತರ ನಾನಿಲ್ಲಿ ಮ್ಯಾಕರೋನಿ ತಗೊಂಡಿದ್ದೀನಿ ಕುರ್ಕುರೆ ಮಾಡ್ಲಿಕ್ಕೆ. ಇದೇ ತಗೋಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ಟೈಪ್ ಆಫ್ ಪಾಸ್ತಾ ಅವೈಲೇಬಲ್ ಇರುತ್ತೋ ಆ ಪಾಸ್ತಾನೇ ತಗೊಳ್ಳಿ. 1/4 kg ಅಷ್ಟು ಪಾಸ್ತಾ ತಗೊಂಡಿದ್ದೀನಿ. ಪಾಸ್ತಾನ ಕುದಿಸ್ಲಿಕ್ಕೆ ನಾನು ನೀರನ್ನ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಪಾಸ್ತಾನ ಹಾಕೋಣ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಣ್ಣೀರಲ್ಲಿ ಮಾತ್ರ ಪಾಸ್ತಾನ ಹಾಕಬಾರ್ದು. ನೀರು ಕುದಿತಾ ಇರಬೇಕಾದ್ರೇನೆ ಹಾಕಬೇಕು. ಅಂಡ್ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಕುದಿಸಿದ್ರೆ ಪಾಸ್ತಾ ಚೆನ್ನಾಗಿ ಕುದಿಯುತ್ತೆ. ಪಾಸ್ತಾ ಕುದಿಬೇಕಾದ್ರೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಂತಾ ಇರಬೇಕು, ಇಲ್ಲ ಅಂತಂದ್ರೆ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಈ ರೀತಿ 5 ರಿಂದ 6 ನಿಮಿಷ ಆದ್ಮೇಲೆ ಒಂದು ಪಾಸ್ತಾನ ಮುಟ್ಟಿ ನೋಡ್ತಾ ಇದ್ದೀನಿ. ಪಾಸ್ತಾ ಕರೆಕ್ಟ್ ಆಗಿ ಕುದ್ದಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೋಣ. ನಿಮಗೆ ಒಂದು ಡೌಟ್ ಬರ್ಬೋದು, ಪಾಸ್ತಾನ ಮೈದಾ ಹಿಟ್ಟಿನ ಪಾಸ್ತಾ ತಗೋಬೇಕಾ ಅಥವಾ ಗೋಧಿ ಹಿಟ್ಟಿನ ಪಾಸ್ತಾ ತಗೋಬೇಕಾ ಅಂತ. ಯಾವ ಪಾಸ್ತಾ ಇಂದ ಮಾಡಿದ್ರು ರುಚಿ ಚೆನ್ನಾಗಿರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಆದಷ್ಟು ಗೋಧಿ ಹಿಟ್ಟಿನ ಪಾಸ್ತಾ ತಗೊಳಕ್ಕೆ ಟ್ರೈ ಮಾಡಿ. ಯಾವ ಶೇಪಲ್ಲಾದ್ರೂ ಇರ್ಲಿ ಪಾಸ್ತಾನ. ಎಲ್ಲ ಪಾಸ್ತಾನ ಸ್ಟ್ರೈನ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಆರ್ಲಿ, ಬಿಸಿ ಇರುತ್ತೆ. ಸ್ವಲ್ಪ ಆರಿದ್ಮೇಲೆ ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ, ಒಂದು 1/4 kgಗೆ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಹುದು, ಖಾರ ಕೂಡ ಹಾಕೋಬಹುದು. ನಾನಿಲ್ಲಿ ಅವು ಏನೂ ಹಾಕ್ತಾ ಇಲ್ಲ, ಜಸ್ಟ್ ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟನ್ನ ಹಾಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸೈಡ್ಗೆ ಇರ್ಲಿ. ನಂತರ ಈ ಕಡೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಎಣ್ಣೆ ಕಂಪ್ಲೀಟ್ ಆಗಿ ಬಿಸಿ ಆಗಿದೆ. ಪಾಸ್ತಾ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ತಗೊಂಡಿರೋ ಎಣ್ಣೆಗೆ ಎಷ್ಟೆಲ್ಲ ಪಾಸ್ತಾ ಹಿಡಿಯುತ್ತೋ ಅಷ್ಟೆಲ್ಲ ಪಾಸ್ತಾನ ಹಾಕ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಾಸ್ತಾ ಕ್ರಿಸ್ಪಿ ಆಗೋವರೆಗೂ ಅಂಡ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊತ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು. ನಾನು ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ಈ ರೀತಿ ಇಲ್ಲಿವರೆಗೂ. ಅಂಡ್ ಸೈಜ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಪಾಸ್ತಾ ಸೈಜ್ ಏನಿದೆ ಅಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂಡ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ಟ್ರೈನರಿಂದ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದೇ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಾಸ್ತಾನೆಲ್ಲನೂ ಹಾಕ್ಕೊಂಡು ಮತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋವರೆಗೂ ಪಾಸ್ತಾನ ಫ್ರೈ ಮಾಡಿಕೊಂಡು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕೋಣ. ನೋಡಿದ್ರೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಹಾಕಿರುವಂತ ಪಾಸ್ತಾ ಕೂಡ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗಿದೆ ಅಂಡ್ ಕ್ರಿಸ್ಪಿ ಆಗಿದೆ. ಇವಾಗ ಸ್ಟ್ರೈನರ್ ಇಂದ ಎಲ್ಲಾ ಪಾಸ್ತಾನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ತುಂಬಾ ಜನಕ್ಕೆ ಅನಿಸ್ಬೋದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ರೆ ಹೊರಗಡೆನೆ ಕುರ್ಕುರೆ ಸಿಕ್ಬಿಡುತ್ತಲ್ಲ ಅಂತ. ಬಟ್ ಪ್ರತಿ ಸಾರಿನೂ ಹೊರಗಡೆ ತಿಂತಾ ಇದ್ರೆ ಆರೋಗ್ಯಕ್ಕೂ ಎಫೆಕ್ಟ್ ಆಗುತ್ತಲ್ಲ. ಹೆಲ್ತಿಯಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೊಟ್ರೆ ನಮಗೂ ಸಂತೋಷ ಇರುತ್ತೆ, ಮಕ್ಳಿಗೂ ತುಂಬಾನೇ ಸಂತೋಷ ಆಗುತ್ತೆ. ಎಲ್ಲ ಪಾಸ್ತಾನ ಫ್ರೈ ಮಾಡ್ಕೊಂಡಿದ್ಮೇಲೆ ಈ ರೀತಿ ಒಂದ್ಸರಿ ಟಾಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಮಸಾಲಾ ಪುಡಿನ ಆ್ಯಡ್ ಮಾಡ್ತೀನಿ. ಮಕ್ಕಳಿಗೆ ಕೊಡೋದಾಗಿದ್ರೆ ಈ ಮಸಾಲಾ ಪುಡಿನ ಸ್ಕಿಪ್ ಮಾಡಿ ಪೆರಿ ಪೆರಿ ಮಸಾಲ ಬರುತ್ತಲ್ಲ ಅದನ್ನ ಹಾಕಿ, ಇಲ್ಲಾಂದ್ರೆ ಚಾಟ್ ಮಸಾಲ ಬರುತ್ತಲ್ಲ ಅದನ್ನ ಹಾಕಿ ಕೊಡಿ. ಇಲ್ಲ ಪ್ಲೇನ್ ಹಾಕಿ ಕೊಟ್ರೆ ರುಚಿ ಚೆನ್ನಾಗಿರುತ್ತೆ. ದೊಡ್ಡವ್ರಿಗಾದ್ರೆ ಈ ರೀತಿ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಟಾಸ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಹೋಮ್ ಮೇಡ್ ಕುರ್ಕುರೆ ರೆಡಿನ ಆಗೋಗುತ್ತೆ. ಒಂದ್ಸರಿ ಆದರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.